ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಇಡೀ ರಾಜ್ಯದ ತುಂಬೆಲ್ಲ ಅಲ್ಲ, ರಾಷ್ಟ್ರದ ತುಂಬೆಲ್ಲ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ತಮಗೂ ಗೊತ್ತಿರಬಹುದು, ಅದು ಮನ್ರೇಗಾ ಒಂದು ಯೋಜನೆಗೆ ಕುರಿತ ಹಾಗೆ. ಅದು ಈಗಾಗಲೇ ಕೇಂದ್ರ ಬಿಜೆಪಿ ಸರ್ಕಾರ ಒಂದು ದೊಡ್ಡ ಮಟ್ಟದ ರಾಜಕಾರಣವನ್ನ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು. ಮನ್ರೇಗಾ ಯೋಜನೆಯನ್ನ ಅದು ಅದರ ಹೆಸರನ್ನೇ ಬದಲಾಯಿಸಿ, ಅದರ ರೂಪವನ್ನು ಬದಲಾಯಿಸಿ, ಬೇರೆ ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ, ಪ್ರಮುಖವಾಗಿ ಹೇಳ್ತಾ ಇದ್ದೀನಿ, ಬಿಜೆಪಿಯ ಕೋಮು ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ, ಧರ್ಮ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮದ ಕುರಿತ ಒಂದು ಹೆಸರನ್ನ ಮನ್ರೇಗಾ ಬದಲಾಗಿ ಇಟ್ಟಿರ್ತಕ್ಕಂಥದ್ದು. ಈಗ ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ಜಿ ರಾಮ್ ಜಿ ಅನ್ನುವಂಥದ್ದು. ಇನ್ನು ಮುಂದೆ ಅದು ಮನ್ರೇಗಾ ಅಂತ ಬರೋದಿಲ್ಲ, ಜಿ ರಾಮ್ ಜಿ ಅನ್ನೋ ಹೆಸರಲ್ಲಿ ಬರುತ್ತೆ. ಈ ಕುರಿತಂತ ಒಂದು ವಿಧೇಯಕ ಸಂಸತ್ ಅಧಿವೇಶನದಲ್ಲಿ ಮಂಡನೆಯಾಗಿದೆ, ಟೇಬಲ್ ಆಗಿದೆ. ಅದು ಬಹುಮತದ ಒಪ್ಪಿಗೆ ಪಡೆದು ಬಿಲ್ ಕೂಡ ಆಗುವಂತ ಎಲ್ಲ ಸಾಧ್ಯತೆಗಳು ಇದಾವೆ. ಈ ಕುರಿತಂತೆ ಈಗಾಗಲೇ ವಿರೋಧ ಪಕ್ಷಗಳು, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ, ದೊಡ್ಡ ಮಟ್ಟದ ಹೋರಾಟವನ್ನ ಇಡೀ ದೇಶಾದ್ಯಂತ ಹಮ್ಮಿಕೊಂಡಿದೆ. ನಿನ್ನೆಯಷ್ಟೇ ಯಾವಾಗ ಈ ಬಿಲ್ ಟೇಬಲ್ ಆಯಿತು, ಹೊರಗಡೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಂಸದರು ಮತ್ತು ನಾಯಕರು ಮತ್ತು ಇತರೆ ಬೇರೆ ಬೇರೆ ಬಿಜೆಪಿಯೇತರ ಪಕ್ಷಗಳು ಕೂಡ, ಇಂಡಿಯಾ ಒಕ್ಕೂಟದಲ್ಲಿರ್ತಕ್ಕಂಥ ಪಕ್ಷಗಳು ಸೇರಿ ಸಂಸತ್ ಭವನದ ಎದುರುಗಡೆನೆ ಪ್ರತಿಭಟನೆಯನ್ನು ನಡೆಸಿದ್ರು. ಇದರ ಕುರಿತಂತೆ ತಮ್ಮ ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗಾಗಲೇ ಇಂಡಿ ಒಕ್ಕೂಟ ತನ್ನ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಸ್ವತಃ ಪ್ರಿಯಾಂಕಾ ಗಾಂಧಿ ಬಗ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಾತ್ಮ ಗಾಂಧಿಯವರ ಹೆಸರನ್ನ ಇವರು ಬದಲು ಮಾಡ್ತಾ ಇಡೀ ಯೋಜನೆಯನ್ನೇ ಬುಡಮೇಲು ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ರೀತಿಯ ದ್ವೇಷಪೂರಿತ ರಾಜಕಾರಣ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ಕಡೆ ರಾಹುಲ್ ಗಾಂಧಿ ಇನ್ನೊಂದು ಮಾತನ್ನ, ದೊಡ್ಡ ಮಟ್ಟದ ಆರೋಪವನ್ನು ಹೊರಿಸಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಬಿಜೆಪಿ ಇದೆಯಲ್ಲ, ಪ್ರಮುಖವಾಗಿ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಬ್ಬರ ಮೇಲೆ ತುಂಬಾ ಒಂದು ರೀತಿಯ ದ್ವೇಷ ಅಥವಾ ಅವ್ರು ಆಗಬರೋದಿಲ್ಲ ಅನ್ನೋಂಥದ್ದು. ಒಂದು, ಈ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮತ್ತು ಈ ದೇಶದ ಬಡವರು ಅನ್ನುವಂಥದ್ದು. ಮಹಾತ್ಮ ಗಾಂಧಿ ಅವರ ಹೆಸರನ್ನ ಎಲ್ಲೆಲ್ಲಿ ಯಾವ್ಯಾವ್ದಕ್ಕೆ ಇಡ್ತಿದೀವೋ ಆ ಎಲ್ಲ ಹೆಸರುಗಳನ್ನ ಬದಲು ಮಾಡೋದಕ್ಕೆ ಬರ್ತಿದ್ದಾರೆ. ಈಗ ಮನ್ರೇಗಾಕ್ಕೆ ಕೈ ಹಾಕಿದ್ದಾರೆ. ಅದು ಜಿ ರಾಮ್ ಜಿ ಅನ್ನುವಂಥ ಒಂದು ಹೆಸರನ್ನ ಬದಲಾಯಿಸ್ತಾ ಇದ್ದಾರೆ. ಜೊತೆಗೆ ಈ ದೇಶದ ಬಡವರು ಉದ್ಧಾರ ಆಗೋದಕ್ಕೆ ನರೇಂದ್ರ ಮೋದಿ ಅವರು ಬಿಡೋದಿಲ್ಲ. ಶ್ರೀಮಂತರನ್ನ ಇನ್ನಷ್ಟು ಶ್ರೀಮಂತರು ಮಾಡ್ತಾರೆ, ಬಡವರನ್ನ ಇನ್ನಷ್ಟು ಬಡವರನ್ನಾಗಿ ಮಾಡುವಂಥದ್ದು ಅವರ ಇಷ್ಟ ಆಗಿದೆ. ಹಾಗಾಗಿ ಬಡವರು ಮತ್ತು ಎಸ್ ವೀಕ್ಷಕರೇ, ಹಾಗಾದ್ರೆ ಮನ್ರೇಗಾ ಮತ್ತು ಜಿ ರಾಮ್ ಜಿಗೆ ಇರತಕ್ಕಂಥ ವ್ಯತ್ಯಾಸಗಳು ಕೆಲವೇ 2-3 ಪಾಯಿಂಟ್ಗಳನ್ನು ನಾನು ಹೇಳ್ತೀನಿ. ಮನ್ರೇಗಾದಲ್ಲಿ ಇಲ್ಲಿವರೆಗೂ ವರ್ಷಕ್ಕೆ 100 ದಿನಗಳ ಒಂದು ಕೆಲಸ ಸಿಗ್ತಾ ಇತ್ತು ಬಡವರಿಗೆ. ಈ ಜಿ ರಾಮ್ ಜಿನಲ್ಲಿ 125 ದಿನ ಸಿಗುತ್ತೆ ಅನ್ನುವಂಥದ್ದು. ಎರಡನೇದು, ಮನ್ರೇಗಾದಲ್ಲಿ ಕೊಡುವಂಥ ಹಣ ನೇರವಾಗಿ ಕೇಂದ್ರ ಸರ್ಕಾರದಿಂದಲೇ ಬರ್ತಾ ಇತ್ತು. ಆದರೆ ಈಗ ಜಿ ರಾಮ್ ಜಿಯಿಂದ ಒಂದು ಅಡಿಯಲ್ಲಿ, ಆ ಯೋಜನೆ ಅಡಿಯಲ್ಲಿ ನಡೆಯುವಂಥ ಕೆಲಸಗಳಿಗೆ ಕೊಡುವಂಥ ಹಣ 125 ದಿನಗಳಿಗೆ ಅದು 60.40% ನಲ್ಲಿ, ಅಂದ್ರೆ 60:40, 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಒಂದು ತೀರ್ಮಾನ ಆಗಿರ್ತಕ್ಕಂಥದ್ದು. ಇದು ರಾಜ್ಯ ಸರ್ಕಾರಗಳಿಗೂ ಕೂಡ ಹೊರೆಯಾಗಬಹುದಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರಗಳು ಹಲವಾರು, ಕರ್ನಾಟಕವೂ ಸೇರಿದಂತೆ ಹಲವಾರು ರಾಜ್ಯ ಸರ್ಕಾರಗಳು ಆರ್ಥಿಕ ಒಂದು ಪರಿಸ್ಥಿತಿಯನ್ನ, ಸಮಸ್ಯೆಗಳನ್ನ ಎದುರಿಸ್ತಾ ಇವೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆ ರಾಜ್ಯ ಸರ್ಕಾರಗಳಿಗೆ ಹೊಡೆತ ಬೀಳಬಹುದು, ಕೇಂದ್ರ ಸರ್ಕಾರದ ಮೇಲೆ ಬೀಳುವಂಥ ಆರ್ಥಿಕ ಹೊರೆ ಕಡಿಮೆ ಆಗಬಹುದು ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಹಾಗಾದ್ರೆ ಯಾಕೆ ಕೇಂದ್ರ ಬಿಜೆಪಿ ಸರ್ಕಾರ ಮನ್ರೇಗಾ ಅನ್ನುವಂಥ ಹೆಸರನ್ನ ಜಿ ರಾಮ್ ಜಿ ಮಾಡ್ತಾ ಇದೆ? ಇದರ ನಿಜವಾದ ಉದ್ದೇಶ ಏನು ಅಂತಂದ್ರೆ, ಹಲವಾರು ಅನೇಕ ರಾಜಕಾರಣಿಗಳು ಹೇಳೋ ಹಾಗೆ ಅದು ಈ ರಾಷ್ಟ್ರವನ್ನ ಕೋಮು ರಾಷ್ಟ್ರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಮತ್ತು ಎಲ್ಲದರಲ್ಲೂ ಧರ್ಮ ರಾಜಕಾರಣವನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇಷ್ಟು ದಿನ ಒಂದು ಕೋಮು ರಾಜಕಾರಣದ ಮೇಲೆ ಬಾಬರಿ ಮಸೀದಿ, ಅಹಿಂದ ಅಥವಾ ಈ ಅಯೋಧ್ಯ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ಎತ್ತಿಬಿಟ್ಟು ಅದರ ನಂತರ ಅದು ಅಧಿಕಾರಕ್ಕೆ ಬಂತು. ಅದರ ನಂತರ ಉತ್ತರ ಪ್ರದೇಶದ ಒಂದು ಇದಿದೆಯಲ್ಲ, ಯಾವುದು ಕ್ಯಾಪಿಟಲ್ ಸಿಟಿ ಅಲಹಾಬಾದ್ ಅನ್ನ ಪ್ರಯಾಗ್ರಾಜ್ ಅಂತ ಹೇಳಿ ಅವರ ಹೆಸರನ್ನ ಚೇಂಜ್ ಮಾಡಿದ್ರು. ಹಾಗಾಗಿ ಇವರ ಲಿಸ್ಟಿನಲ್ಲಿ ಈಗ ಲಕ್ನೋ ಇದೆ, ಗಾಜಿಯಾಬಾದ್ ಇದೆ, ಅಹಮದಾಬಾದ್ ಇದೆ, ಔರಂಗಾಬಾದ್ ಇದೆ. ಓಕೆ, ಸಿಟಿಗಳ ಹೆಸರನ್ನ ಚೇಂಜ್ ಮಾಡ್ತಾರೆ ಅಂದ್ರೆ ಒಂದು ಕಡೆಗೆ ಓಕೆ, ಅವರ ಅಧಿಕಾರ ಇದೆ, ನಡೆಸಲಿ ಅನ್ನುವಂಥದ್ದು. ಆದರೆ
ಇವರು ಯೋಜನೆಗಳನ್ನು ಕೂಡ, ಅದರಲ್ಲೂ ಮಹಾತ್ಮ ಗಾಂಧಿ ಇರ್ತಕ್ಕಂಥ ಯೋಜನೆಯನ್ನ ಚೇಂಜ್ ಮಾಡ್ತಾ ಇದ್ದಾರಲ್ಲ, ಎಲ್ಲಿ ಬುದ್ಧಿ ಮಣ್ಣು ತಿಂತಾ ಇದೆ ಇವರು ಬುದ್ಧಿ ಅನ್ನುವಂಥ ಒಂದು ಮಾತನ್ನ ಸಾಕಷ್ಟು ರಾಜಕಾರಣಿಗಳು ಇವತ್ತು ಕೇಳ್ತಾ ಇದ್ದಾರೆ. ಇದರ ಹಿಂದೆ ಒಂದು ಕೋಮು ರಾಜಕಾರಣ ಅಡಗಿರುವಂಥದ್ದನ್ನ ನಾವು ನೋಡಬಹುದು. ಯಾಕೆ ಮುಸಲ್ಮಾನ್ ರಾಜರು ಇಟ್ಟಿರ್ತಕ್ಕಂಥ ಅಥವಾ ಅಲ್ಪಸಂಖ್ಯಾತ ರಾಜರು ಇಟ್ಟಿರ್ತಕ್ಕಂಥ ಬಾಬರ್ ಆಗಲಿ, ಹುಮಾಯೂನ್ ಆಗಲಿ, ಔರಂಗಜೇಬ್ ಆಗಲಿ, ಅಕ್ಬರ್ ಆಗಲಿ, ಈ ತರಹದ ಊರುಗಳನ್ನ, ಆ ತರಹದ ಒಂದು ಪಟ್ಟಣಗಳ ಹೆಸರುಗಳನ್ನ ಇವರು ಚೇಂಜ್ ಮಾಡ್ತಾ ಇದ್ದಾರೆ? ಯಾಕೆ ಆಂಗ್ಲರು, ಬ್ರಿಟಿಷರು ಇಟ್ಟಿರ್ತಕ್ಕಂಥ ಪಟ್ಟಣಗಳು, ನಗರಗಳು ಇವತ್ತು ಹಾಗೆ ಇದ್ದಾವೆ, ಯಾಕೆ ಅದನ್ನ ಚೇಂಜ್ ಮಾಡ್ತಾ ಇಲ್ಲ? ಹಂಗ್ ನೋಡಿದ್ರೆ ಮುಸಲ್ಮಾನರಿಗಿಂತ ನಂತರ ಬಂದು ದೇಶವನ್ನ ಕೊಳ್ಳೆ ಹೊಡೆದು ಹೋಗಿರ್ತಕ್ಕಂಥವ್ರು ಬ್ರಿಟಿಷರಲ್ವಾ? ಈ ದೇಶವನ್ನ ದಾಸ್ಯಕ್ಕೆ ಒಳಪಡಿಸಿರ್ತಕ್ಕಂಥವ್ರು ಬ್ರಿಟಿಷರಲ್ವಾ? ಅವರ ಹೆಸರುಗಳನ್ನ ಚೇಂಜ್ ಮಾಡಬಹುದಲ್ಲ? ನೀವು ಬೆಂಗಳೂರಲ್ಲೇ ನೋಡಿ, ಎಷ್ಟೊಂದಿದೆ, ಕಾಕ್ಸ್ ಟೌನ್, ಕೂಕ್ಸ್ ಟೌನ್, ಬರ್ನಿಂಗ್ ಟೌನ್, ಯಾವ್ದಾವ್ದೋ ಲೆವೆಲ್ಲಿ ರೋಡು, ನಿಮಗೆ ನೂರಾರು ಹೆಸರುಗಳು ಇಡೀ ಇಂಡಿಯಾ ತುಂಬ ಸಿಗುತ್ತೆ. ಯಾಕೆ ರಿಚ್ಮಂಡ್ ಟೌನ್ ಈ ಥರದ್ದೆಲ್ಲ ಯಾಕೆ ಇದನ್ನ ಬದಲು ಮಾಡಕ್ ಆಗ್ತಿಲ್ಲ ಅಂತಂದ್ರೆ, ನೇರವಾಗಿ ಬಿಜೆಪಿಯವರ ಒಂದು ದೃಷ್ಟಿ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ಮೇಲೆ. ಯಾಕಂದ್ರೆ ಕ್ರಿಶ್ಚಿಯನ್ರು ಕೂಡ ಅಲ್ಪಸಂಖ್ಯಾತರೆ, ಆದ್ರೆ ಅವ್ರು ಇರ್ತಕ್ಕಂಥದ್ದು ಕೇವಲ 2% ದೇಶದಲ್ಲಿ. ಅವರನ್ನ ಎದುರು ಹಾಕೊಂಡು ದೊಡ್ಡ ಮಟ್ಟದ ಕೋಮು ರಾಜಕಾರಣವನ್ನು ಮಾಡ್ಲಿಕ್ಕಾಗಲ್ಲ. 18ರಿಂದ 20% ಇರತಕ್ಕಂಥ ಮುಸಲ್ಮಾನರನ್ನ ಎದುರು ಹಾಕೊಂಡ್ರೆ ಆಗ ಹಿಂದೂ ಮತಗಳನ್ನು ಕ್ರೋಢೀಕರಿಸಿ ಕೋಮು ರಾಜಕಾರಣದ ಮೂಲಕ ಅಧಿಕಾರ ಹಿಡಿಬಹುದು ಅನ್ನುವಂಥದ್ದು ಒಂದು ರಾಜಕಾರಣದ ತಂತ್ರ ಮತ್ತು ಲೆಕ್ಕಾಚಾರ. ನೀವು 2% ಇರೋರಿಗೆ ನೀವು ಏನು ಬದಲು ಮಾಡಿದ್ರಿ ಯಾರು ಕೇಳಲ್ಲ ಅಲ್ವಾ? ಆದರೆ ಇಲ್ಲಿರ್ತಕ್ಕಂಥ ಕೋಮು ರಾಜಕಾರಣ ದೊಡ್ಡ ಮಟ್ಟದ ಕೆಲಸವನ್ನ ಮಾಡ್ತಾ ಇದೆ. ಈ ಒಂದು ಗುರಿನೂ ಕೂಡ ಬಿಜೆಪಿ ಎಸ್ ವೀಕ್ಷಕರೇ, ಈಗಾಗಲೇ ನೋಡಿ, ಮುಸಲ್ಮಾನ್ ವಿಚಾರಗಳ ಬಗ್ಗೆ ಅಥವಾ ಇಸ್ಲಾಂ ವಿಚಾರಗಳ ಬಗ್ಗೆನೇ ಕೇಂದ್ರ ಸರ್ಕಾರ ಗಮನ ಹರಿಸಿರ್ತಕ್ಕಂಥದ್ದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತ್ರಿಬಲ್ ತಲಾಕ್ ಅನ್ನ ದೊಡ್ಡ ನ್ಯಾಷನಲ್ ಇಶ್ಯೂ ಮಾಡಿಬಿಟ್ರು. ಅದರ ನಂತರ ಹಿಜಾಬ್ ಅಂತೆ, ಹಲಾಲ್ ಕಟ್ ಅಂತೆ, ಈ ತರಹದ ಕೋಮು ವಿಚಾರಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಬರ್ತಿರ್ತಕ್ಕಂಥ ಈ ಒಂದು ಕೇಂದ್ರ ಬಿಜೆಪಿ ಸರ್ಕಾರ ಈಗ ಮತ್ತೆ ಮನ್ರೇಗಾದ ಮೇಲೂ ಕೈ ಹಾಕಿದೆ. ಮನ್ರೇಗಾ ಏನ್ ಹೇಳುತ್ತೆ? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನ್ನುವಂಥ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳುತ್ತೆ. ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ಹೆಸರಲ್ಲಿರ್ತಕ್ಕಂಥದ್ದು. ಇವ್ರು ಮಾಡೋದಕ್ಕೆ ಹೊರಟಿರೋದೇನು? ಜಿ ಅಂದ್ರೆ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿಗೆ ವಿಕಸಿತ ಭಾರತ ಯೋಜನೆ ಅನ್ನುವಂಥದ್ದು. ಓಕೆ, ಭಾರತವನ್ನ ವಿಕಸಿತ ಮಾಡ್ತಿದ್ರ, ಹೀಗೆ ಹೆಸರುಗಳನ್ನ ಚೇಂಜ್ ಮಾಡ್ಕೊಂಡು ಧರ್ಮದವರ ನಡುವೆ ಜಾತಿ ರಾಜಕಾರಣ, ಕೋಮು ರಾಜಕಾರಣ ಮಾಡ್ಕೊಂಡು ಯಾವ ಭಾರತನ ವಿಕಸಿತ ಮಾಡ್ತಿದ್ದೀರಿ ಬಿಜೆಪಿಯವರು? ಅವರೇ ಉತ್ತರ ಕೊಡಬೇಕು, ಗೊತ್ತಾಗ್ತಾ ಇಲ್ಲ. ಇದ್ರ ಜೊತೆಗೆ ಈಗಾಗಲೇ ನೋಡಿ, ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳುವಂಥದ್ದು, ನೀವು ದೇಶದ ಹೆಸರು ಬದಲಾದ ತಕ್ಷಣ ಅಥವಾ ಆಯಾ ಊರಿನ ಆಯಾ ಯೋಜನೆ ಹೆಸರು ಬದಲಾದ ತಕ್ಷಣ ಏನೂ ಬದಲಾಗೋದಿಲ್ಲ. ನಾವು ಇಲ್ಲಿನ ಪರಿಸ್ಥಿತಿ ಬದಲಾಗಬೇಕು, ಜನಗಳ ಮನಸ್ಥಿತಿ ಬದಲಾಗಬೇಕು, ಇಲ್ಲಿನ ಬಡತನ ರೇಖೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಡೀ ವಿಶ್ವದಲ್ಲಿ ಭಾರತ ಯಾವ ಸ್ಥಿತಿನಲ್ಲಿದೆ ಅನ್ನುವಂಥದ್ದು. ಪಾಕಿಸ್ತಾನ ಒಂದು ರೀತಿಯ ಪಾಪಿ ಪಾಕಿಸ್ತಾನ ಅಂತ ನಾವು ಕರಿತೀವಲ್ವಾ, ಇದೇ ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳಕ್ಕಿಂತ ಇವತ್ತು ಭಾರತ ಬಡತನ ರೇಖೆಯಲ್ಲಿ ಕೆಳಗಡೆ ಇದೆ. ಇದರ ವಿರುದ್ಧ ಹೋರಾಡಬೇಕು, ಹೆಸರುಗಳನ್ನು ಬದಲಾಯಿಸೋದ್ರ ವಿರುದ್ಧ ಅಲ್ಲ. ಭಾರತ ನಾವು ಅಂಥವ್ರು ಇಂಥವ್ರು ಅಂತ ಹೇಳ್ತಾರೆ, ಇಲ್ಲಿ ಆಗ್ತಿದ್ದಾರೆ, ಸಾಹುಕಾರರಿದ್ದಾರೆ, ಬಹಳ ಧನವಂತರಿದ್ದಾರೆ. ಯಾರು? ಬಿಲಿಯನೇರ್ಗಳು. ಬಡತನ ರೇಖೆಯಲ್ಲಿ ಈ ಕಳೆದ 12 ವರ್ಷಗಳ ಅಂಕಿಅಂಶಗಳ ಪ್ರಕಾರ ಬಡವರು ಮತ್ತು ಬಡತನ ರೇಖೆ ಇನ್ನೂ ಜಾಸ್ತಿಯಾಗಿದೆ, ಬಡವರು ಜಾಸ್ತಿಯಾಗಿದ್ದಾರೆ. ಬಿಲಿಯನೇರ್ಗಳು ಕೆಲವೇ ಮಂದಿ ಆಗ್ತಾ ಇದ್ದಾರೆ. ಅಂದ್ರೆ ಸಂಪತ್ತು ಒಂದು ಕಡೆಗೆ ಕ್ರೋಢೀಕರಣಗೊಳ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋರು ಯಾರು? ಇದರ ಬಡತನವನ್ನು ಅಳಿಸುವಂತವ್ರು ಯಾರು? ಗೊತ್ತಿಲ್ಲ. ಭಾರತದ ಇನ್ನೊಂದು ಮುಖ್ಯ ವಿಷಯ, ಭಾರತದ ಪಾಸ್ಪೋರ್ಟ್ ಯಾವ ಲೆಕ್ಕದಲ್ಲಿದೆ ಗೊತ್ತಾ ನಿಮಗೆ? ಬಾಂಗ್ಲಾದೇಶಕ್ಕಿಂತ ಕಡಿಮೆ ಇದೆ. 118ನೇ ಸ್ಥಾನದಲ್ಲಿ ಇವತ್ತು ಪಾಸ್ಪೋರ್ಟ್ಗೆ ಇರತಕ್ಕಂಥ ಸ್ಥಾನ ಇಡೀ ವಿಶ್ವದಲ್ಲಿ. ನೀವು ತಿಳ್ಕೊಳ್ಳಿ ಅಲ್ಲ. ಬಹಳ ಸರಳವಾಗಿರ್ತಕ್ಕಂಥ ಒಂದು ವಿಚಾರ ನಿಮಗೆ ಹೇಳ್ತೀನಿ ನೋಡಿ. ಮೊನ್ನೆ ಸಂಸತ್ ಅಧಿವೇಶನ ಶುರುವಾಯಿತು ಅಲ್ವಾ? ಅಧಿವೇಶನದಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಬೇಕು? ನಮ್ಮ ದೇಶದ ಸಮಸ್ಯೆ ಅಥವಾ ಯೋಜನೆಗಳ ಕುರಿತಂತೆ ಚರ್ಚೆ ಆಗಬೇಕು ಅಲ್ವಾ? ನಮ್ಮ ಘನತೆ ಹೊತ್ತ ವಿಶ್ವಗುರು ಪ್ರಧಾನಿ ನರೇಂದ್ರ ಮೋದಿಯವರು ಅಧಿವೇಶನ
ಕೆಲಸವನ್ನ ಮಾಡ್ತಾ ಇದೆ. ಜೊತೆಗೆ ಅದರ ಒಂದು ರೀತಿ ಎಂತಹ ದೌರ್ಬಲ್ಯಗಳು ಇದಾವೆ, ಅದು ದೂರದೃಷ್ಟಿ ಇಲ್ಲದ ಆಡಳಿತ ನಡೆಸ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.